ಅಂತ ಹೇಳಿದ್ರೆ ಜಾತಕ ಅಲ್ಲ ಅದು. ಜಾತಕ ನೋಡಕ್ಕೂ ಆಗಲ್ಲ, ಜಾತಕನೂ ಅಲ್ಲ ಅದು. ನೀವ್ ಈಗಾಗ್ಲೇ ಜಾತಕ ರೀಡ್ ಮಾಡಕ್ ಬಂದ್ಬಿಟ್ರಿ. ಹಾಗಾದ್ರೆ ಜಾತಕದಲ್ಲಿ ಏನೇನೆಲ್ಲ ಇರಬೇಕು ಅನ್ನೋದು ಒಂದು ಇರ್ಬೇಕಲ್ವಾ? ಮದುವೆ ಮಾಡ್ಬೇಕಾದ್ರೆ ಹೆಣ್ಣಿರ್ಬೇಕು, ಗಂಡಿರ್ಬೇಕು. ಹೆಣ್ಣು ಗಂಡಿ ಇಲ್ದಲೆ ಮದುವೆ ಏನ್ ಮಾಡೋದು ನಾವು? ಯಾರಿಗ್ ಮಾಡೋದು ಮದುವೆ? ಛತ್ರ ಇರ್ಬೋದು, ಛತ್ರ ಸಿಕ್ತೆ ಅಂತ ಬಿಟ್ಟು ಮದುವೆ ಮಾಡಕ್ಕಾಗತ್ತಾ? ಅಲ್ವಾ? ಸೊ ಅದೇ ತರ ಇಲ್ಲಿ ಏನೇನಿರಬೇಕು ಅಂತ. ಮೊದಲನೇದಾಗಿ ಈ ಒಂದು ಕುಂಡಲಿಯನ್ನ ಹಾಕಿರಬೇಕು. ಕುಂಡಲಿಯನ್ನ ಹಾಕಿರಬೇಕು. ಕುಂಡಲಿಯಲ್ಲಿ ಏನೇನಿರಬೇಕು? ಕುಂಡಲಿಯಲ್ಲಿ ನೀವು ಫಸ್ಟ್ ಜಾತಕ ತಗೊಂಡ ತಕ್ಷಣನೇ ಲಗ್ನ ಯಾವುದು? ಇದಕ್ಕೆ ಲಗ್ನ ಯಾವ್ದು? ಇದಕ್ಕೆ ವೃಷಭ ಲಗ್ನ. ಫಸ್ಟ್ ಲಗ್ನವನ್ನ ನೋಟ್ ಮಾಡಬೇಕು. ಲಗ್ನ ಆದ್ಮೇಲೆ 12 ಮನೆಗಳು ನೋಡಿ. 1 2 3 4 ಕಾಣ್ತಾ ಇದೆಯಾ? 4 5 6 7 8 9 10 11 12 ಭಾವಗಳ ಮೆನ್ಷನ್ ಮಾಡಿರಬೇಕು. 12 ಭಾವಗಳ ಮೆನ್ಷನ್ ಮಾಡಿರಬೇಕು. ಆಮೇಲೆ ಏನ್ ಮಾಡಬೇಕು? 9 ಗ್ರಹಗಳು ಇರಲೇಬೇಕು. 9 ಗ್ರಹಗಳು ಇದಾವ ಅಂತ ನೋಡಿ. ಯಾವ್ದ್ಯಾವ್ದು ಇರಬೇಕು? 1 2 3 4 5 6 7 8 ಎಂಟೇ ಇದೆ. ಇನ್ನೊಂದೆಲ್ಲಿ? 9 ಗ್ರಹ ಇರಬೇಕು. ಏನ್ ಮಾಡ್ತಿದ್ರಿ ಎಲ್ಲಾರು? ಸರ್ 9 ಗ್ರಹ ಇದಾವೆ ಸರ್. ಮತ್ತೆ ಎಲ್ಲ ಸುಮ್ನೆ ಕೂತ್ಕೊಂಡವ್ರೆ. ನಾನು ಎಂಟಿದೆ ಅಂದ್ರೆ ನಾನೇ ಹೇಳ್ಕೊಂಡು ನಾನೇ ಊಟ ಮಾಡ್ಕೊಂಡ್ಬಿಡ್ತೀನಿ ಅಲ್ವಾ? ಅಡ್ಗೆ ಮಾಡ್ಕೊಂಡು ನಾನೇ ಬಡಿಸ್ಕೊಂಡು ನಾನೇ ತಿನ್ಕೊಂಡ್ಬಿಡ್ತೀನಿ. 9 ಗ್ರಹ ಇದೆ. 9 ಗ್ರಹ ಇರಬೇಕು. ಅಡಿಷನಲ್ ಆಗಿ ಕೆಲವು ಇದರಲ್ಲಿ ಮಾಂದಿ ಅಂತ ಒಂದು ಕೊಟ್ಟಿರ್ತಾರೆ. ಮಾಂದಿ ಅಂತಾನು ಒಂದು ಕೊಟ್ಟಿರ್ತಾರೆ ಅಡಿಷನಲ್ ಆಗಿ. ಅಂದ್ರೆ ಕೇರಳದಲ್ಲಿ ಮಾಂದಿಗೆ ಭಾರಿ ಇಂಪಾರ್ಟೆಂಟ್ ಕೊಡ್ತಾರೆ. ಮಾಂದಿ ಇಲ್ದಿರ ಅವರು ಏನು ಕೆಲಸನೇ ಮುಟ್ಟಲ್ಲ, ಜಾತಕನೇ ನೋಡಲ್ಲ ಅವರು. ಮಾಂದಿ ಇಲ್ಲ ಅಂತ ಹೇಳಿದ್ರೆ ಜಾತಕನೇ ನೋಡಲ್ಲ ಅಂತ ಆಯ್ತು ಅದು. ಓಕೆ, ಇಲ್ಲಿ ಇದು ಇಟ್ಕೊಬೇಕು. ಅದಾದ್ಮೇಲೆ ಏನಿರ್ಬೇಕಿನ್ನ? ಗ್ರಹಗಳು ಡಿಗ್ರಿಗಳಾಗಿ ಕೊಟ್ಟಿದಾರ. ಗ್ರಹಗಳನ್ನ ಡಿಗ್ರಿ ಕೊಟ್ಟಿರ್ಬೇಕು. ಶುಕ್ರ 24 ಡಿಗ್ರಿ, ಬುಧ 11 ಡಿಗ್ರಿ, ಗುರು 22 ಡಿಗ್ರಿ, ಎಷ್ಟು ಬೇಕಾದ್ರೆ ಇರಬಹುದು. ಇಷ್ಟೇ ಇರಬೇಕು ಅಂತ ಏನೋ ರೂಲ್ಸ್ ಇಲ್ಲ, ಒಟ್ನಲ್ಲಿ ಇರಬೇಕು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಬರ್ಕೊಳ್ಳೋದಾಗಿದೆ ಬರ್ಕೊಳ್ಳಿ. ಓಕೆ, ಇಷ್ಟು ಇರಲೇಬೇಕು. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ಒಂದು ವಿಷಯವನ್ನ ನೀವು ಗಮನಿಸಬೇಕು. ಇದು ಸರಿ ಇದೆಯಾ ಇಲ್ವಾ? ಸಪೋಸ್ ನೀವು ಆಪಲ್ಲೇ ಹಾಕ್ಬೋದು, ಅಥವಾ ಬೇರೆ ಯಾರಾದ್ರೂ ಕೈಯಲ್ಲಿ ಬರ್ಕೊಂಬಂದಿರ್ಬೋದು, ಅಥವಾ ನೀವೇ ಬರೀಬಹುದು, ನೀವೇ ನೋಡ್ಬೋದು. ಡೇಟ್ ಹಾಕುವಾಗ ಏನಾಗತ್ತೆ? ಮಿಸ್ಟೇಕ್ಗಳಾಗೋ ಸಾಧ್ಯತೆಗಳಿದಾವೆ. ನಾನೇ ಎಷ್ಟೋ ಸರ್ತಿ ಮಿಸ್ಟೇಕ್ ಅನ್ನ ಮಾಡಿದ್ದೀನಿ. ಅದರ ನನ್ನ ಅನುಭವ ನಾನು ನಿಮ್ಗೆ ಹೇಳ್ತಿರೋದು. ಯಾರೋ ಒಬ್ರು ಜೂನ್ ಅಂತ ಕೊಟ್ಟಿದ್ರು, ನಾನು ಜನವರಿಗೆ ಹಾಕ್ಬಿಟ್ಟೆ. ಏನು, ಅವರು ಟೈಪ್ ಮಾಡುವಾಗ ಜೂನ್ ಅಂತ ಹಿಂಗ ಹಾಕ್ಬಿಟ್ರು, ಜೂನ್ ಅಂತ ಹಾಕ್ಬಿಟ್ರು. ನಾನೇನ್ ಮಾಡ್ಕೊಂಡ್ಬಿಟ್ಟೆ, ಅದು ಜನವರಿ ಅಂತ ಹಾಕೊಂಡ್ಬಿಟ್ಟು ಜನವರಿಗೆ ಹಾಕ್ಬಿಟ್ಟೆ. ಪ್ರಿಡಿಕ್ಷನ್ ಹೇಳುವಾಗ ನಾನು ಹೇಳ್ತಾ ಇದ್ದೀನಿ ನಿಮ್ ಲಗ್ನ ಇದು ಇದು ಅಂತ. ಅವ್ರು ಹೇಳ್ತಿದ್ದಾರೆ ಸ್ವಾಮಿ ನನ್ನ ಲಗ್ನ ಅದಲ್ಲ ಅಂತ. ನನಗೆ ಹೆಂಗಿರ್ಬೇಕು ಹೇಳಿ? ಅವಾಗ ಅವ್ರು ಏನ್ ಅಂದ್ಕೊಬೇಕು? ಅವ್ರು ನನ್ನನ್ನ ಏನಯ್ಯ ನೀನ್ ನೋಡೋದು ಎಲ್ಲ ದೊಡ್ಡ ಮನುಷ್ಯನ್ ತರ ಕಾಣ್ತಿದೀಯಾ, ಒಂದು ರಾಶಿ ಲಗ್ನ ಹೇಳಕ್ ಬರಲ್ಲ, ನೀನ್ ಇನ್ನೇನಯ್ಯ ಜ್ಯೋತಿಷಿ ಹೇಳ್ತೀಯ ಅಂತ ನನ್ ಕೇಳಲ್ವ ಅವರು? ನಾನು ಕಂಡ ಅನುಭವ ಅದು. ಸೊ ಎಲ್ಲ ಆಯ್ತು ಮಿಸ್ಟೇಕು. ಮೊಬೈಲ್ ಮಿಸ್ಟೇಕ್ ಮಾಡ್ಲಿಲ್ಲ, ಆಪ್ ಮಿಸ್ಟೇಕ್ ಮಾಡ್ಲಿಲ್ಲ, ನಾನು ಅರ್ಥ ಮಾಡ್ಕೊಂಡಿದ್ದು. ಅವರು ಜೂನ್ ಅಂತ ಕೊಟ್ಟಿದ್ನ ನಾನು ಜನವರಿ ಅಂತ ಟೈಪ್ ಮಾಡ್ಬಿಟ್ಟೆ. ನನಗೇನಾಗ್ಬೇಕಾಗಿತ್ತು? ಬಟ್ ಒಳಗಡೆ ನಾನು ಬರೀಬೇಕಾದ್ರೆ ಏನ್ ಮಾಡಿದ್ದೀನಿ, ಇಲ್ಲಿ ಬರೀವಾಗ ಅವ್ರ ಡೇಟ್ ಆಫ್ ಬರ್ತ್ ಅನ್ನ ಕರೆಕ್ಟ್ ಆಗಿ ಜೂನ್ ಅಂತಾನೆ ಬರ್ದೀನಿ. 15/6/1990 ಅಂತಾನೆ ಬರ್ದಿದ್ದೀನಿ. ಸೊ ಇಲ್ಲಿ ಜೂನ್ ಅನ್ನೋದು ಕರೆಕ್ಟ್ ಆಗಿ ಬರ್ದಿದ್ದೀನಿ.
ಬಟ್ ಇಲ್ಲಿ ಇದು ಮಾಡುವಾಗ ಏನ್ ಮಾಡ್ಬಿಟ್ಟಿದ್ದೀನಿ, ತಯಾರು ಮಾಡುವಾಗ ಜನವರಿ ತಯಾರು ಮಾಡಿದ್ದೀನಿ. ಎಷ್ಟು ಅವಮಾನ ಆಗತ್ತೆ ಅಂತ ಹೇಳಿದ್ರೆ ಅದು ನೆನ್ಸ್ಕೊಂಡು ನೋಡಿದ್ರೆ ಅವಮಾನ ಅಷ್ಟೊಂದು ಆಗೋಗ್ಬಿಡುತ್ತೆ. ಅರ್ಥವಾಯ್ತಾ? ಸೊ ನಾನೆಲ್ಲ ಪಟ್ಟಂಗೆ ನೀವು ಪಡಬಾರದು. ನನಗೆ ಇಷ್ಟೆಲ್ಲ ಗೊತ್ತಿದ್ದು ನಾನು ಹಂಗ್ ಮಾಡೋದು ತಪ್ಪು ತಾನೇ ಅದು ನಂದು. ಅದಕ್ಕೆ ನಾವು ಟೆಸ್ಟ್ ಅನ್ನ ಇಟ್ಕೊಳ್ಬೇಕು. ಯಾವಾಗ್ಲೂ ಹೊಸದಾಗಿ ಜಾತಕವನ್ನ ತಯಾರು ಮಾಡೋರು ಕಲಿಯೋರು ಏನ್ ಮಾಡ್ಬೇಕು, ಹೊತ್ತಾಗಲ್ಲ ಎಲ್ರೂ ಅಷ್ಟೇನೆ. ಈಗ ನಾನು ಹೇಳಿಲ್ವಾ, ನಾನೇ ನಿನ್ನೆ ಮಾಡಿದ ಮಿಸ್ಟೇಕ್ ಇದು. 15/6 ಅಂತಿದ್ರೆ ನಾನು 15/1 ಅಂತ ತಯಾರು ಮಾಡ್ಬಿಟ್ಟು ಇಲ್ಲಿ ನೋಡಿದ್ರೆ ಲಗ್ನ ಏನೋ ಇದೆ, ರಾಶಿ ಎಲ್ಲೋ ಇದೆ, ಗ್ರಹಗಳು ಎಲ್ಲೆಲ್ಲೋ ಇದಾವೆ. 6 ತಿಂಗಳಿಂದ ಹೋಗ್ಬಿಡ್ತು. 6 ತಿಂಗಳಿಂದ ಹೋಗ್ಬಿಡ್ತು. ಇಲ್ಲಿ ಬರಿಬೇಕಾದ್ರೆ ಮಾತ್ರ ಟೈಪ್ ಕರೆಕ್ಟಾಗಿ ಬರ್ದಿದ್ದೀನಿ. ಎಷ್ಟು ಅವಮಾನ ಆಯ್ತು ನನಗೆ. ಆತರ ಯಾರಿಗೂ ಆಗ್ಬಾರ್ದು. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಅದನ್ನ ನಾವ್ ಹೆಂಗ್ ಕಂಡು ಹಿಡ್ಕೊಳ್ಳೋದು. ಅದಕ್ಕೆ ನಿಮಗೆ ನಾನೇನ್ ಹೇಳಿದೀನಿ, ಸಂಕ್ರಮಣ ಕಾಲ ಅಂತ ಒಂದು ಪಾಠ ಮಾಡಿದೆ, ಜ್ಞಾಪಕ ಇದೆಯಾ? ಸೂರ್ಯನು ಒಂದು ರಾಶಿಯಲ್ಲಿ ಪ್ರವೇಶ ಮಾಡುವ ದಿನವನ್ನ ಸಂಕ್ರಮಣ ಕಾಲ ಎಂದು ಕರೆಯುತ್ತಾರೆ. ಸೂರ್ಯನು ಜನವರಿ 15ರಿಂದ ಫೆಬ್ರವರಿ 16ನೇ ತಾರೀಕುವರೆಗೂ 14ನೇ ತಾರೀಕುವರೆಗೂ ಮೇಷ ರಾಶಿಯಲ್ಲಿ ಇರುತ್ತಾನೆ. ಜನವರಿಯಲ್ಲಿ ಎಂಟ್ರಿ ಆಗೋದಕ್ಕೆ ಅದನ್ನ ಮಕರ ಸಂಕ್ರಮಣ ಅಂತ ಕರೆಯುತ್ತಾರೆ. ಫೆಬ್ರವರಿ 14ನೇ ತಾರೀಕು ಇಲ್ಲ 13, 14 ಇಲ್ಲ 15 ಇದ್ರೊಳಗೆ ಕುಂಭರಾಶಿಯಲ್ಲಿ ಎಂಟ್ರಿ ಆಗ್ತಾನೆ ಅಂತ ಬರ್ಸಿದೀವ ಡೇಟ್ಗಳಾಕಿ. 12, 13 ಅಂತ ಹೇಳಿ ಬರ್ಸಿದ್ರ ಗುರುಗಳೇ? 12, 13 ಅದು ನಮಗೆ ಜ್ಞಾಪಕ ಇರಬೇಕು. ನಾನೇನ್ ಮಾಡ್ಬೇಕಾಗಿತ್ತು, ಇದು ನಾನು ತಯಾರು ಮಾಡಿದ್ಮೇಲೆ ಇದು 1ನೇ ತಾರೀಕು ಹಿಂಗೇನ ಬಂದಿದ್ರೆ ಟೈಪ್ ಮಾಡಿ ನಾನು ತಯಾರು ಮಾಡಿದ್ಮೇಲೆ ಇಲ್ಲಿ ಬರೆಯೋದಕ್ಕಿಂತ ಮುಂಚೆ ರವಿ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕಾಗಿತ್ತು. ನಾನು ರವಿ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕಾಗಿತ್ತು ಅಲ್ವಾ? ರವಿ ಇರೋದು ನೋಡಿ ಇಲ್ಲಿದ್ದಾನೆ. ಎಲ್ಲಿದ್ದಾನೆ? ವೃಷಭ ರಾಶಿಯಲ್ಲಿ ಇದ್ದಾನೆ. ವೃಷಭ ರಾಶಿಯಲ್ಲಿ ಇದ್ದಾನೆ ಅಂತ ತಕ್ಷಣನೇ ನನಗೆ ಗೊತ್ತಾಗಬೇಕಿದು. ಏನಂತ ಗೊತ್ತಾಗಬೇಕಿದು? ಮೇನೋ ಜೂನ್ ಆಗಿರುತ್ತೆ. ಮೇ 15ರಿಂದ ಜೂನ್ 15ರವರೆಗೂ ಎಲ್ಲಿರ್ತಾನೆ ರವಿ? ವೃಷಭ ರಾಶಿಯಲ್ಲಿ ಇರ್ತಾನೆ ಅಂತ ನನಗೆ ಜ್ಞಾನ ಇರಬೇಕಾಗಿತ್ತು. ನಾನೇನ್ ಮಾಡಿದೆ, ನೋಡ್ಲಿಲ್ಲ. ನಾನು ಹಾಕಿದ ಪ್ರಕಾರ ಸೂರ್ಯ ಇಲ್ಲಿದ್ದಾನೆ, ಇಲ್ಲಿ ಎಂಟ್ರಿ ಆಗ್ತಾ ಇದ್ದಾನೆ ಇನ್ನು. ಅದೇಂಗ್ ಸಾಧ್ಯ? ಅವಾಗ ನಾನು ಮಾಡಿದ ಮಿಸ್ಟೇಕ್ ಅಲ್ವಾ? ಸೊ ಅದಕ್ಕೆ ನಾನು ನಿಮ್ಗೆ ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಟೆಸ್ಟ್ ಅನ್ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಬೇಕು. ಯಾವುದೇ ಒಂದು ಜಾತಕವನ್ನ ಬರೆಯುವಾಗ ಹಾಕುವಾಗ ನಿಮಗೆ ಟೆಸ್ಟ್ ಅನ್ನೋದು ಕಂಪಲ್ಸರಿ ಆಗಿ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ನಾವು ಮಾಡ್ತಿರೋ ಸರಿನಾ ತಪ್ಪಾ ಅಂತ. ಎಲ್ಲರೂ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾರ ಕೈಗೂನು. ಎಲ್ರೂ ಮಿಸ್ಟೇಕ್ ಮಾಡಬಹುದು, ಅರ್ಥವಾಯ್ತಾ? ಸೊ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಇದೆಲ್ಲ ಮಾಡೋದು. 1ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ನಮಗೆ ಸೂರ್ಯ ಎಲ್ಲಿದ್ದಾನೆ ಅನ್ನೋದು ಕಂಡುಹಿಡಿಯಬೇಕು. ಸೂರ್ಯ ಎಲ್ಲಿದ್ದಾನೆ ಅನ್ನೋದು ನಿಮಗೆ ಗೊತ್ತಿರಬೇಕು. 1ನೇ ಟೆಸ್ಟ್. ಜಾತಕ ಸರಿ ಇದೆಯಾ ಇಲ್ವಾ ಅಂತ ಹೇಳೋದಿಕ್ಕೆ ಬರ್ಕೊಂಡ್ರ. 2ನೇ ಟೆಸ್ಟ್, ಸೆಕೆಂಡ್ ಟೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಬುಧ ಮತ್ತೆ ಶುಕ್ರನನ್ನ ನೋಡಬೇಕು. ಬುಧ ಮತ್ತೆ ಶುಕ್ರನನ್ನ ನೋಡಬೇಕು. ಏನ್ ನೋಡ್ಬೇಕು ಬುಧ ಶುಕ್ರನನ್ನ? ಬುಧ ಬಂದು ಯಾವುದೇ ಕಾರಣಕ್ಕೂ ಸೂರ್ಯನಿಂದ 1 ಮನೆ ಹಿಂದೆ ಅಥವಾ 1 ಮನೆ ಮುಂದೆ, ಅಂದ್ರೆ ಸೂರ್ಯ ಇಲ್ಲಿದ್ದಾನೆ ಅಂತ ಹೇಳಿದ್ರೆ 1 ಮನೆ ಇದು ಈ ಮನೆಯಲ್ಲಿದ್ದಾನೆ ಅಂದ್ರೆ ಇಲ್ಲಿರಬಹುದು ಅಥವಾ ಇಲ್ಲಿರಬಹುದು, ಹಿಂದ್ಗಡೆ ಮನೆಯಲ್ಲಿರಬಹುದು ಅಥವಾ ಮುಂದ್ಗಡೆ ಮನೆ ಇರಬಹುದು. ಅದನ್ನ ಬಿಟ್ಟು ಈ ಮನೆಯಲ್ಲಿ ಇರಕ್ ಸಾಧ್ಯ ಇಲ್ಲ. ನೋಡಿ, ಇವಾಗ ರವಿ ಎಲ್ಲಿದ್ದಾನೆ? ವೃಷಭದಲ್ಲಿದ್ದಾನೆ. ಬುಧನು ಅಲ್ಲಿದ್ದಾನೆ. ಬೇಕಾದ್ರೆ ಮೇಷದಲ್ಲಿ ಬರಬಹುದು ಅಥವಾ ಮಿಥುನದಲ್ಲಿ ಬರಬಹುದು. ಅದನ್ನ ಬಿಟ್ಟು ಏನಾದ್ರೂ ಬರೆಯುವಾಗ ಮೀನದಲ್ಲಿದೆ, ಕಟಕದಲ್ಲಿದೆ ಬುಧ ಅಂತ ಬರೆದ್ರೆ ಜಾತಕ ರಾಂಗ್ ಆಗಿ ಬರ್ದಿದ್ದಾರೆ, ಜಾತಕ ತಪ್ಪಾಗಿ ಬರ್ದಿದ್ದಾರೆ. ಬರ್ಕೊಂಡ್ರ? ಬುಧನು ಸೂರ್ಯನ ಹಿಂದೆ ಅಥವಾ ಮುಂದೆ 1 ಮನೆ ಹಿಂದೆ ಅಥವಾ 1 ಮನೆ ಮುಂದೆಯಲ್ಲೇ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅದು
ತಪ್ಪು, ಜಾತಕ ತಪ್ಪು. ಮೂರನೇ ಟೆಸ್ಟ್ ಏನಪ್ಪಾ? ಹಾ, ಗುರುಗಳೇ, ಇದು ಬುಧ ಸೂರ್ಯ ಒಂದೇ ಮನೇಲಿ ಇರ್ಬೋದಾ ಗುರುಗಳೇ? ಇರ್ತಾರೆ. ಅದೇ ಬುಧ ಸೂರ್ಯ ಒಂದೇ ಮನೆಯಲ್ಲಿ ಒಟ್ಟಿಗೆ ಬೇಕಾದ್ರೆ ಇರಬಹುದು, ಒಂದೇ ಮನೇಲಿ ಬೇಕಾದ್ರೆ ಇರಬಹುದು, ಒಂದೇ ಡಿಗ್ರಿಯಲ್ಲಿ ಬೇಕಾದ್ರೆ ಇರಬಹುದು. ಆದ್ರೆ ಹಿಂದ್ಗಡೆ ಇಲ್ಲ, ಸೂರ್ಯನನ್ನ ಬಿಟ್ಟು ಅವನು ಹಿಂದ್ಗಡೆ ತುಂಬಾ ಹಿಂದ್ಗಡೆನೂ ಹೋಗಲ್ಲ, ತುಂಬಾ ಮುಂದ್ಗಡೆನೂ ಹೋಗಲ್ಲ. ಯಾಕೆಂದ್ರೆ ಫಸ್ಟ್ ಪಾಠ ಮಾಡ್ಬೇಕಾದ್ರೆ ನಾವೇನ್ ಹೇಳಿದೀವಿ, ಸೂರ್ಯ ಭೂಮಿಗೆ ಸೂರ್ಯನ ಪಕ್ಕ ಬುಧ ಇರೋದು, ಯಾವುದೇ ಕಾರಣಕ್ಕೂ ಅವನು ದೂರ ಹೋಗಲ್ಲ. ಅಲ್ಲಿ ಫಸ್ಟ್ ಪಾಠ ಮಾಡಿದ್ವಲ್ಲ, ಸೂರ್ಯನ ಕುಟುಂಬ ಅಂತ. ಅದರಿಂದ ಅದನ್ನ ನೀವು ಗಮನ ಇಟ್ಟು ನೋಡಬೇಕು. ಯಾರು ರಾಂಗ್ ಆಗಿ ಬರ್ದಿದ್ರು, ತಪ್ಪಾಗಿ ಬರ್ದಿದ್ರು, ಕೆಲವು ಸಾತಿ ನವಾಂಶ ನೋಡ್ತಾ ಇದ್ರು ಕನ್ಫ್ಯೂಸ್ ಆಗೋಗ್ಬಿಡ್ತೀರಾ, ನೋಡ್ಕೊಬೇಕು ನೀವು. ಮೂರನೇ ರೂಲ್ ಏನಪ್ಪಾ ಅಂತ ಹೇಳಿದ್ರೆ, ಶುಕ್ರನು ಅಷ್ಟೇನೆ. ಶುಕ್ರ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇವನು 2 ಮನೆ ಹಿಂದೆ ಹೋಗ್ತಾನೆ, 2 ಮನೆ ಮುಂದೆ ಬೇಕಾದ್ರೆ ಬರ್ತಾನೆ. ಈ ಶುಕ್ರ ಇಲ್ಲಿಂದ ಎಲ್ಲಿ, ಸೂರ್ಯನಿಂದ, ಸೂರ್ಯ ಇಲ್ಲಿದ್ದಾನೆ ಅಂತ ಹೇಳಿದ್ರೆ, ಇಲ್ಲಿಂದ ಈ ಮನೆಯಲ್ಲೂ ಇರ್ಬೋದು, ಅಥವಾ ಈ ಮನೆಯಲ್ಲೂ ಇರ್ಬೋದು, ಅಥವಾ ಇಲ್ಲಿಂದ ಮುಂದ್ಗಡೆ 2 ಮನೆ, ಮುಂದ್ಗಡೆ 2 ಮನೆ, ಹಿಂದ್ಗಡೆ 2 ಮನೆ, ಇಷ್ಟನ್ನ ಬಿಟ್ಟು ಅವನು ಹೊರಗಡೆ ಹೋಗಕ್ಕೆ ಆಗಲ್ಲ. ಅಷ್ಟು ದೂರದಲ್ಲಿ ಏನಾದ್ರು ಒಳಗಡೆ ಇರಬಹುದು, ಸೂರ್ಯನ ಜೊತೆಗೆ ಇರಬಹುದು, ಸೂರ್ಯನ ಡಿಗ್ರಿಯಲ್ಲೇ ಇರಬಹುದು, ಸೂರ್ಯನ ಮೇಲೇನೆ ಸಂಚಾರ ಮಾಡಬಹುದು. ಆದ್ರೆ ಸೂರ್ಯನನ್ನ ಬಿಟ್ಟು 2 ಮನೆ, ಆಕ್ಚುಲಿ 48 ಡಿಗ್ರಿ ಹಿಂದ್ಗಡೆ ಹೋಗಕ್ಕಾಗಲ್ಲ. 48 ಡಿಗ್ರಿ ಹಿಂದೆ, 48 ಡಿಗ್ರಿ ಮುಂದೆ, ಇಷ್ಟು ಹಿಂದೆ ಮುಂದೆ ಹೋಗಕ್ಕಾಗಲ್ಲ. ಬುಧ ಬಂದು 28 ಡಿಗ್ರಿ ಹಿಂದೆ ಅಥವಾ ಮುಂದೆ ಹೋಗೋದಕ್ಕಾಗಲ್ಲ. ಅದನ್ನ ಬರ್ಕೋಬಿಡಿ ನೀವು. ನೋಡುವಾಗ ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಬೇಕು. ಇದೆಲ್ಲ ಬಂದು ಚೆಕಿಂಗ್ ಪಾಯಿಂಟ್. ಜಾತಕ ಕೈಗೆ ತಗೊಂಡ ತಕ್ಷಣನೇ ಜಾತಕ ನೋಡೋದು ನೀವು ಎಕ್ಸ್ಪೀರಿಯನ್ಸ್ ಎಲ್ಲ ಆದ್ಮೇಲೆ ನೋಡಿರಂತೆ. ಏನೇ ಎಕ್ಸ್ಪೀರಿಯನ್ಸ್ ಆಗಿದ್ರೂ ಸಹ ಕೆಲವು ಸಾರ್ತಿ ಮಿಸ್ಟೇಕ್ಗಳಾಗೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಆ ಮಿಸ್ಟೇಕ್ಗಳನ್ನ ಸರಿಪಡಿಸೋದು ಹೇಗೆ ಅಂತ ಗೊತ್ತಿರ್ಬೇಕು ನಮಗೆ. ಸಿಸ್ಟಮ್ ಅಲ್ಲಿ ಹಾಕಿದ್ದು, ಸಿಸ್ಟಮ್ ಅಲ್ಲಿ ಟೈಮ್ ಎಂಟ್ರಿ ಮಾಡುವಾಗ, ಡೇಟ್ ಎಂಟ್ರಿ ಮಾಡುವಾಗ ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ರೆ ಗೊತ್ತಾಗಲ್ಲ ಅವಾಗ. ಅರ್ಥ ಆಯ್ತಾ? ನೋಡಿ, ಇವಾಗ ನಾನು ಹೇಳಿದ್ದೇನು, ಜನವರಿ ತಿಂಗಳಂತ ಜೂನ್ ಅಂತ ಕೊಟ್ಟಿದ್ನ ಜನವರಿ ತಿಂಗಳಂತ ಟೈಪ್ ಮಾಡ್ಬಿಟ್ಟೆ. ನಾನು ಟೈಪ್ ಮಾಡೋದೇನು, ಜಾತಕನೇ ರೆಡಿ ಮಾಡ್ಬಿಟ್ಟೆ. ರೆಡಿ ಮಾಡ್ಬಿಟ್ಟು ಪ್ರೊಡಕ್ಷನ್ ಕುತ್ಕೊಂಡ್ಬಿಟ್ಟೆ. ನಾನು ಅವರಿಗೆ ಇದು ಏನದು ಸೂರ್ಯ ಮಕರದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದೀನಿ. ಅವರು ಸಾರ್ ಮಕರದಲ್ಲಿಲ್ಲ ಸಾರ್ ಅಂತಾರೆ ಅವರು. ಇದು ಮಕರದಲ್ಲಿಲ್ಲ, ಮತ್ತೆ ಚಂದ್ರನು ಬೇರೆ ಕಡೆ ಇದ್ದಾನೆ ಅಂತ ಅವರು. ಓಕೆ, ಸೊ ಅಂತ ಇದು ಆಗಬಾರ್ದು. ಅಂತದಾಗಬಾರ್ದು ಅಂದ್ರೆ ಇಂಥದನ್ನೆಲ್ಲ ನಾವು ಫಾಲೋ ಮಾಡಬೇಕು. 3 ರೂಲ್ ಫಾಲೋ ಮಾಡಿದ್ರ. 4ನೇ ರೂಲ್ ಏನಪ್ಪಾ ಅಂತ ಹೇಳಿದ್ರೆ, ರಾಹು ಮತ್ತೆ ಕೇತು ಇವರು ಯಾವಾಗ್ಲೂ 180 ಡಿಗ್ರಿನಲ್ಲೇ ಇರಬೇಕು. ಅದನ್ನ ಬಿಟ್ಟು ಹಿಂದೆ ಮುಂದೆ ಹಾಕಿದ್ರೆ ತಪ್ಪಾಗತ್ತೆ. ನೋಡಿಲಿ, ರಾಹು ಎಲ್ಲಿದ್ದಾನೆ, 15 ಡಿಗ್ರಿ 19 ಮಿನಿಟ್ ಅಂತಿದ್ರೆ, ಕೇತು ಅದೇ 15 ಡಿಗ್ರಿ 19 ಮಿನಿಟ್ ಅಲ್ಲೇ ಇರಬೇಕು. ಇಲ್ಲಿ 15 ಡಿಗ್ರಿ 19 ಮಿನಿಟ್ ಇದ್ದು ಇಲ್ಲಿ 25 ಡಿಗ್ರಿ 19 ಮಿನಿಟ್ ಅಂತ ಏನಾದ್ರೂ ಬರೆದಿದ್ದರೆ ಅದು ತುಂಬಾ ರಾಂಗು. ಯಾರೋ ತಪ್ಪಾಗಿ ಬರ್ದವ್ರೆ ಅಂತ ಅರ್ಥ. ಅವರಿಗೆ ಕಸುಬು ಗೊತ್ತಿಲ್ಲ ಅಂತ ಅರ್ಥ. ಚಕ್ಕ ಅಂತ ಗೊತ್ತಿರೋರು ಏನ್ ಮಾಡ್ಬಿಡ್ತಾರೆ, ಇವನಿಗೆ ಕಸುಬೇ ಗೊತ್ತಿಲ್ಲ, ಇವನಿಗೇನು ಗೊತ್ತಿಲ್ಲ ಅಂತ ತೀರ್ಮಾನನೇ ಮಾಡ್ಬಿಡ್ತಾರೆ. ರಾಹು ಕೇತು 180 ಡಿಗ್ರಿಯಲ್ಲಿ ಇರ್ತಾರೆ. ರಾಹು 15 ಡಿಗ್ರಿ 59 ನಿಮಿಷ ಅಂದ್ರೆ ಅಲ್ಲಿಂದ 180 ಡಿಗ್ರಿ ಕೇತುನು ಅಲ್ಲೇ ಇರ್ತಾನೆ. ಒಂದು ಮನೆ ನೋಡಿ, 1 2 3 4 5 6 7, 7ನೇ ಮನೆಯಲ್ಲಿ ಇರಲೇಬೇಕು. 7ನೇ ಮನೆಯೊಳಗಡೆ ಸೇಮ್ ಡಿಗ್ರಿ ಒಳಗಡೆ ಇರಬೇಕು. ಈ 4 ರೂಲ್ಸ್ ಗಳನ್ನ ನೀವು ಮೇಜರ್ ಆಗಿ ಫಾಲೋ ಮಾಡಬೇಕು. ಇದು ಟೆಸ್ಟ್, ಇದು ಟೆಸ್ಟ್. ಇದು ಬರ್ಕೊಳ್ಳೋದು ಬೇಕಾಗಿಲ್ಲ ನೀವು. ಟೆಸ್ಟ್ ಇದು. ಟೆಸ್ಟ್ ಮಾಡಿದ ಮೇಲೆ ನಿಮಗೆ ಎಲ್ಲ ಸರಿ ಇದೆ ಅಂತ ಹೇಳಿದ ಮೇಲೆ ನೀವೇನ್ ಮಾಡಬೇಕು, ನೆಕ್ಸ್ಟ್ ಬರೆಯೋದಕ್ಕೆ ಬರ್ಕೊಳ್ಬೇಕು, ನೋಟ್ ಮಾಡ್ಕೊಳ್ಬೇಕು. ಏನ್ ನೋಟ್ ಮಾಡ್ಕೊಳ್ಬೇಕು? ಫಸ್ಟ್ ವಯಸ್ಸೆಷ್ಟು. ಇವಾಗ ನಮಗೆ ಈ ವ್ಯಕ್ತಿ ಬಂದಿರತಕ್ಕಂತ ವ್ಯಕ್ತಿಯ ವಯಸ್ಸೆಷ್ಟು. ನಾನು ಏನಕ್ಕೆ ವಯಸ್ಸು ಬೇಕು ಅಂತ ಕೇಳ್ತಾ ಇದ್ದೀನಿ? ಯಾವ ವಯಸ್ಸಲ್ಲಿ ಏನ್ ಕೇಳ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ.
ಆ ವಯಸ್ಸಲ್ಲಿ ಅವರು ಏನನ್ನ ಕೇಳಬಹುದು ಅಂದ್ರೆ ನಡೀತಾ ಇರ್ತಕ್ಕಂಥ ಗೋಚಾರದವನ್ನ ಮನಸ್ಸಲ್ಲಿಟ್ಟುಕೊಂಡು ನಡೀತಾ ಇರ್ತಕ್ಕಂಥ ದಶಾ ಭುಕ್ತಿ ಅಂತರವನ್ನ ಮನಸ್ಸಲ್ಲಿಟ್ಟುಕೊಂಡು ಯಾವ ಭಾವವನ್ನ ನಾವು ನೋಡಬೇಕು ಅಂತ ತಿಳ್ಕೊಂಡು ಆ ವ್ಯಕ್ತಿಯ ವಯಸ್ಸನ್ನ ತಿಳ್ಕೊಂಡಾಗ ನಮಗೆ ಸಣ್ಣದಾಗಿ ಬಂದ್ಬಿಡುತ್ತೆ, ನೀಟಾಗಿ ಒಂದು 5-6 ಪಾಯಿಂಟ್ ಅಲ್ಲಿ ಬಂದು ನಿಂತ್ಕೊಂಡ್ಬಿಡುತ್ತೆ. ಭಾವಕಾರಕತ್ವಗಳು ನಾವು 100,000 ಬರೆಸಿದೀವಿ, ಆಯ್ತಾ? ಅದೆಲ್ಲವನ್ನ ಕೇಳೋದಕ್ಕೆ ಅವ್ರು ಬಂದಿರಲ್ಲ. ಅವರು ಯಾವ್ದನ್ನೋ ಒಂದನ್ನ ತಲೆಯಲ್ಲಿ ಇಟ್ಕೊಂಡು ಕೇಳಕ್ ಬಂದಿರ್ತಾರೆ, 1, 4, 3 ಕೇಳಕ್ ಬಂದಿರ್ತಾರೆ. ನಮ್ಮಿಷ್ಟಕ್ಕೆ ನಾವು ಭಾವದಲ್ಲಿ ಇರೋದನ್ನೆಲ್ಲ ಕುತ್ಕೊಂಡು ಹೇಳ್ಕೊಂಡು ಕೂತ್ಕೊಳ್ಳೋದು. ಅಥವಾ ಈಗ ಅವನು 35 ವರ್ಷಕ್ಕೆ ಬಂದಿದ್ದಾನೆ ಅಂದ್ರೆ ನಾನ್ ಸುಮ್ನೆ ಇಲ್ಲಿಂದ ಲಗ್ನ ನೋಡ್ಕೊಂಡು 2ನೇ ಮನೆ 3ನೇ ಮನೆ ಅನ್ಕೊಂಡು ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಇವಾಗೆಲ್ಲ ಟೈಮ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಫ್ಯಾಕ್ಟ್ರ್. ಬರ್ತಾರೆ, ಒಂದು ಅರ್ಧ ಅವರ್ ಅಷ್ಟೊತ್ತಿಗೆ ನಾವು ಪ್ರಿಡಿಕ್ಷನ್ ಹೇಳಬೇಕು, ಹೋಗ್ತಾ ಇರ್ತಾರೆ. ಮಿತಿ ಮೀರಿದ್ರೆ ಒಂದು 3/4 ಅವರ್ ಕುತ್ಕೊಳ್ಳಬಹುದು. ಹೇಳಿ. ನಿಜ ಗುರುಗಳೇ. ಒಂದು 3/4 ಅವರಲ್ಲಿ ನಾವು ಪ್ರಿಡಿಕ್ಷನ್ ಅನ್ನು ಹೇಳಿ ಮುಗಿಸಬೇಕು. ಅವರಿಗೆ ಫಸ್ಟ್ ಅವ್ರಿಗೆ ಏನಕ್ಕೆ ಬಂದಿದ್ದಾರೆ ಅಂತ ಒಂದು, ಏನ್ ಆಗ್ತಾ ಇದೆ ಅಂತ 2ನೇದು, ಏನ್ ಮಾಡ್ಬೇಕು ಅಂತ 3ನೇದು, ಮಾಡಿದ ಮೇಲೆ ಯಾವಾಗ ಆಗತ್ತೆ ಅಂತ 4ನೇದು. ಈ 4 ಪಾಯಿಂಟ್ ಅನ್ನ ನೀವು ಟಕ್ 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 ಅಂತ ಹೇಳ್ಬೇಕಷ್ಟೇ. ಇದಕ್ಕೊಂದು 10 ನಿಮಿಷ, ಅದಕ್ಕೊಂದು 10 ನಿಮಿಷ, ಅದಕ್ಕೊಂದು 10 ನಿಮಿಷ, ಅದಕ್ಕೊಂದು 10 ನಿಮಿಷ ಮುಗಿದೋಯ್ತು. ಇನ್ನು 5 ನಿಮಿಷ ನಿಮ್ಮ ನೋಡೋದಕ್ಕೆ, ಮಾತಾಡೋದಕ್ಕೆ, ಕೂಲಂಕುಷವಾಗಿ ಬಂದಿದ್ದೀರಾ, ಹೇಗಿದ್ದೀರಾ, ಹಳೇದೇನಾಯ್ತು, ಹೀಗಿದ್ರ ಹಾಗಿದ್ರ ಅಂತ ಮಾತಾಡೋದಕ್ಕೆ ಅಷ್ಟೇನೆ. ಈ ಫ್ಯಾಕ್ಟರ್ನಲ್ಲೇ ನಾವು ಹೋಗ್ಬೇಕು. ಇದರಲ್ಲೇ ನಾವು ಜ್ಯೋತಿಷ್ಯ ಹೇಳೋದಕ್ಕಾಗೋದು. ಸುಮ್ಮನೆ ಎಲ್ಲ ಕುತ್ಕೊಂಡು ಪಾಠ ಮಾಡಿದ್ದನ್ನೆಲ್ಲ ಇವಾಗ ನಾನು ನಿಮಗೆ ಮೇಷರಾಶಿಗೆ ಒಂದು 30 ಪಾಯಿಂಟು, ಎಲ್ಲದಕ್ಕೊಂದು 40 ಪಾಯಿಂಟ್ ಕೊಟ್ಟಿದ್ದೀನಿ ಅಂದ್ರೆ ನೀವು ಅದನ್ನೆಲ್ಲ ಕುತ್ಕೊಂಡ್ಬಿಟ್ಟು ನಿಮಗಿದೆಯಾ ಅಂತ ಕುತ್ಕೊಳಕ್ಕಾಗಲ್ಲ. ಓಕೆ, ಇದು ಜ್ಯೋತಿಷ್ಯ ಹೇಳುವಂತಹ ಒಂದು ಲಕ್ಷಣಗಳು. ನಮಗೆ ವಯಸ್ಸು ಬಹಳ ಇಂಪಾರ್ಟೆಂಟು. ಪ್ಲಸ್ ಬಾಕಿ ದಶಾ ಅಂತ ಯಾಕೆ ಬೇಕು ಅಂತಂದ್ರೆ ಅವರು ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಯಾವ ದಶಾ ನಡೀತಾ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ ನೋಡೋದಿಕ್ಕೆ. ಈ ದಶಾ ಬಂದು ಬಾಕಿ ದಶಾ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ರಾಹು ದಶಾ 6 ವರ್ಷ 9 ತಿಂಗಳು 5 ದಿನ ಅಂತ ಕೊಟ್ಟಿದ್ದಾರೆ. ಅಂದ್ರೆ 6 ವರ್ಷ 9 ತಿಂಗಳು 5 ದಿನ ಬಾಕಿ ಇದೆ ಅಂತ ಕೊಟ್ಟಿದ್ದಾರೆ. ಇವಾಗ ನಾನು ನಿಮಗೆ ದಶಾಭುಕ್ತಿಯನ್ನು ಹೇಳ್ಕೊಡ್ತೀನಿ. ಅವಾಗ ರಾಹು ದಶೆ ಅಂದ್ರೆ 18 ವರ್ಷ. 18 ವರ್ಷದಲ್ಲಿ ಇಷ್ಟು ಕಳೆದು ಹೋಗಿದೆ, ಇನ್ನು ಇರ್ತಕ್ಕಂಥದ್ದು ಇಷ್ಟು ರಾಹು ದಶೆ ನಡೀತಾ ಇದೆ. ಅವಾಗ ನಿಮಗೆ ರಾಹು ದಶೆ ನಡೀತಾ ಇದೆ ಅಂತ ಹೇಳಿದಾಗ 6 ವರ್ಷದಲ್ಲಿ ಹೇಗಿದ್ದಿರಬಹುದು ಅಂತ ನೀವು ಬೇಕಾದ್ರೆ ಹೋಗಿ ನೋಡಬಹುದು. ಅವಾಗ ಲಗ್ನ ಯಾವುದು? ವೃಷಭ ಲಗ್ನ. ವೃಷಭ ಲಗ್ನಕ್ಕೆ ರಾಹು ಎಲ್ಲಿ ಸ್ಥಿತನಾಗಿದ್ದಾನೆ? ಯಾವ ಮನೆಯಲ್ಲಿ ಸ್ಥಿತನಾಗಿದ್ದಾನೆ? 10ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ರಾಹು 10ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಆದರೆ ಅವನಿಗೆ ಮನೆ ಇಲ್ಲ, ನಾವು ಕೊಟ್ಟಿಲ್ಲ, ಅವನ ಮನೆಯ ಅಧಿಪತಿ ಅಲ್ಲ ಅವನು. ಹಾಗಾಗಿ ಯಾವ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ? ಶನಿ ಮನೆಯಲ್ಲ ಕೂತ್ಕೊಂಡಿದ್ದಾನೆ. ಶನಿ ಅಂತಾನೆ ರಾಹು ಅಂತ ಹೇಳಿದೀವಿ ನಾವು. ಶನಿವರ್ತ್ ರಾಹು, ಕುಜವರ್ತ್ ಕೇತು ಅಂತ ಹೇಳಿ. ಗುರುಗಳ 9ನೇ ಮನೆ ಕುತ್ಕೊಂಡಿದ್ದಾನೆ ಗುರುಗಳೇ. ವೃಷಭ ಲಗ್ನಕ್ಕೆ 9ನೇ ಮನೆ ಆಗ ಗುರುಗಳೇ 9ನೇ ಮನೆ ಗುರುಗಳೇ ರಾಹು ಕೂತಿರೋದು. ಹೌದಾ? ಸರಿ ಸರಿ ಸರಿ. 9ನೇ ಮನೆಯಲ್ಲಿ ಕುಳಿತಿದ್ದಾನೆ. ಸೊ ಅವನು ಯಾವ ಮನೆಯಲ್ಲಿ ಕುಳಿತಿದ್ದಾನೋ ಆ ಮನೆಯ ಕಾರಕತ್ವವನ್ನ ಮತ್ತೆ ಅಲ್ಲಿರುವ ಗ್ರಹಗಳ ಕಾರಕತ್ವವನ್ನ, ಅವನು ಕುಳಿತಿರುವ ನಕ್ಷತ್ರದ ಕಾರಕತ್ವವನ್ನ ಕೊಡ್ತಾನೆ. ರಾಹು ಕೇತುಗಳಿಗೆ ಮನೆ ಕೊಟ್ಟಿಲ್ಲದೆ ಆದಿರೋದ್ರಿಂದ ಮನೆಯಲ್ಲಿ ಕುಳಿತಿರ್ತಕ್ಕಂಥ ಮನೆ ಅಧಿಪತಿ ಆಗಿಬಿಡ್ತಾನೆ. ಅವನು ಮನೆಯ ಅಧಿಪತಿ ಶನಿ ತರ ಕೊಡ್ತಾನೆ. ನೆಕ್ಸ್ಟ್ ಅವನು ಕೂತಿರೋದ ನಕ್ಷತ್ರ ಯಾವುದು? 15 ಡಿಗ್ರಿ 59 ನಿಮಿಷ. ನಿಮಗೆ ಇಲ್ಲಿ ನಾನು ಸ್ಟಾರ್ಟಿಂಗ್ ಎಲ್ಲ ಬರೀ ಕೇಳಿದೆ. ಓಕೆ ನೋಡಿ, ಅವಾಗ ಇಲ್ಲಿ ಏನ್ ಮಾಡಬೇಕು? ಈ ಚಾರ್ಟ್ ನೋಡ್ಕೋಬೇಕು. ಈ ಚಾರ್ಟ್ ಏನಕ್ಕೆ ಬೇಕು? ಅವಾಗ ನಮಗೆ ಈ ಚಾರ್ಟ್ ಏನಕ್ಕೆ ಹಾಕಿದ್ದೀನಿ? ಯಾವ ಗ್ರಹ ಯಾವ ಡಿಗ್ರಿಯಲ್ಲಿದೆ, ಯಾವ ರಾಶಿಯಲ್ಲಿದೆ, ಯಾವ ಡಿಗ್ರಿಯಲ್ಲಿದೆ, ಯಾವ ನಕ್ಷತ್ರದಲ್ಲಿದೆ, ಯಾವ ಪಾದದಲ್ಲಿದೆ ಅಂತ ತೋರಿಸುತ್ತೆ. ಅವಾಗ ನಮಗೆ ರಾಹು ಮಕರ ರಾಶಿ ನೋಡಿ, ರಾಹು ಮಕರ ರಾಶಿ, ಡಿಗ್ರಿ 15 ಡಿಗ್ರಿ 59 ನಿಮಿಷ, ಶ್ರವಣ ನಕ್ಷತ್ರ 2ನೇ ಮನೆ, 2ನೇ ಪಾದ, ಚಂದ್ರನ ನಕ್ಷತ್ರ.
ಚಂದ್ರನ ನಕ್ಷತ್ರ. ಓಕೆ, ಸೊ ಆವಾಗ ನಿಮಗೆ ಚಂದ್ರ ಬಂದು ಈ ಲಗ್ನಕ್ಕೆ ಶನಿ ಏನು 9ನೇ ಅಧಿಪತಿ ಆಗ್ತಾನೆ. ಚಂದ್ರ ಯಾವ ಭಾವಾಧಿಪತಿ ಆಗ್ತಾನೆ? 3ನೇ ಮನೆ ಅಧಿಪತಿ ಆಗ್ತಾನೆ. ಇವಾಗ ನೀವೇನ್ ಹೇಳ್ಬೋದು? ಇದು ರಾಹುವಿನ ಭಾವ. ಈಗ ನೀವೇನ್ ಹೇಳ್ಬೇಕು ಇವಾಗ? ಫಸ್ಟ್ ಆಫ್ ಆಲ್ ಶನಿ ಇದು 9ನೇ ಮನೆ ತಂದೆ ಪ್ಲಸ್ 9ನೇ ಮನೆ ಬಾಧಕ ಪಾಪಗ್ರಹ. ಇದರೆಲ್ಲ ಇವಾಗ ತರಬೇಕು ನೀವು. ನಾವ್ ಏನೇನ್ ಪಾಠ ಮಾಡಿದ್ದೀವಿ, ಪಾಪಗ್ರಹ, ಉಚ್ಚಗ್ರಹ, ನೀಚಗ್ರಹ, ಸ್ವಕ್ಷೇತ್ರ, ಮೂಲ ತ್ರಿಕೋಣ, ಪಾಪದೃಷ್ಟಿ, ಇದೆಲ್ಲ ತರಬೇಕು ಒಳಗಡೆ. ಈಗ ನೀವು ಈ ಲೆವೆಲ್ಗೆ ಬಂದ್ಮೇಲೆ ಈಗ ನೀವು ಒಳಗಡೆ ತರಬೇಕು. ಏನು? ರಾಹು ಯಾವ ಗ್ರಹ, ಶನಿ ಯಾವ ಗ್ರಹ, ಪಾಪಗ್ರಹ 9ನೇ ಮನೆಯಲ್ಲಿ ಕೂತ್ಕೊಳ್ಬಹುದಾ? ತ್ರಿಕೋಣದಲ್ಲಿ ಪಾಪಗ್ರಹಗಳು ಕೇಂದ್ರದಲ್ಲಿ ಕೂತ್ಕೊಳ್ಬಹುದು ಅಂತ ಹೇಳಿದೀವಿ. ಪಾಪಗ್ರಹ ತ್ರಿಕೋಣದಲ್ಲಿ ಕೂತ್ಕೊಳ್ಬಾರ್ದು. ಕೂತ್ಕೊಂಡ್ರೆ ಏನಾಗತ್ತೆ? ಅದು ಬೇರೆ. ಕೂತ್ಕೊಳ್ಬಾರ್ದು. ಅವಾಗ ಏನಾಗತ್ತೆ? ಆ 9ನೇ ಮನೆಗೆ ಪ್ರಾಬ್ಲಮ್ಮು. ಅವಾಗ 9ನೇ ಮನೆಯ ಜೀವಕಾರಕ ಅಂತ ತಗೊಂಡಾಗ ಯಾರಾಗ್ತಾರೆ? ತಂದೆ ಆಗ್ತಾರ? ಹೌದು ಗುರುಗಳೇ. ಸರಿ. ಹೇಳಿ, ಹೇಳಮ್ಮ, ಯಾರ ಮಾತಾಡಿದ್ದು? ಅಲ್ಲ, ಇಲ್ಲ. ಕುಳಿತುಕೋಬಹುದು Okay. ಸರ್, ಕುಳಿತುಕೋಬಹುದು ಅಂತ. ಅಂದ್ರೆ ಅಲ್ಲ, ಕೇಂದ್ರದಲ್ಲಿ ಸ್ಥಿತ ಆಗ್ಬೋದು ಅಂತ ಹೇಳಿ. ಕೇಂದ್ರದಲ್ಲಿ ಪಾಪಗ್ರಹಗಳು ಸ್ಥಿತವಾಗಬಹುದು. ಕೇಂದ್ರದಲ್ಲಿ ಶುಭ ಗ್ರಹಗಳಿದ್ದರೆ ಕೇಂದ್ರಾಧಿಪತ್ಯ ದೋಷ ಬರುತ್ತೆ ಅಂತ ಒಂದು ಪಾಠನ ಹೇಳಿದ್ದೆ. ಇದು 3, 6, 10, 11ರಲ್ಲಿ ಪಾಪಗ್ರಹಗಳು ಸ್ಥಿತರಾಗಬಹುದು. ತ್ರಿಕೋಣದಲ್ಲಿ ಪಾಪಗ್ರಹಗಳು ಕೂತ್ಕೊಳ್ಬಾರ್ದು. ಇವಾಗ ನೀವು ಮೆತ್ತಿಗೆ ಏನ್ ಕೇಳ್ಬೇಕು? ಇವಾಗ ರಾಹು ಚಂದ್ರ. ಇವಾಗ ತಾಯಿ ತಂದೆ. ಚಂದ್ರ ಅಂದ್ರೆ ಆಕ್ಚುಲಿ ತಂದೆ. ರಾಹು ಅಂತ ಹೇಳಿದ್ರೆ ಇವಾಗ ಇಲ್ಲಿ ತಾತ. ರಾಹು ಅಂದ್ರೆ ತಾತ. ಇವಾಗ ನೀವು ಏನ್ ಕೇಳ್ಬೋದು ಇವಾಗ ಇವರಿಗೆ? ಈ ದಶೆ ನಡೀತಾ ಇರ್ಬೇಕಾದ್ರೆ ನೀವು ನಿಮ್ಮ ತಾತನ ಮನೆಯಲ್ಲಿ ಇದ್ರಾ? ನಿಮ್ಮ ಅಪ್ಪ ದೂರ ಇದ್ರಾ? ನಿಮ್ಮ ಅಪ್ಪನಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಯಾಕಂದ್ರೆ 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಅವರಪ್ಪ ಹೊರಗಡೆ ಇರಬೇಕು, ಕೆಲ್ಸಕ್ಕೆ ಹೋಗಿರ್ಬೇಕು, ಟ್ರಾವೆಲಿಂಗ್ ಅಲ್ಲಿ ಇರಬೇಕು. ತಂದೆಗೆ ಆರೋಗ್ಯ ಸಮಸ್ಯೆನೂ ಆಗಿರುತ್ತೆ. ಹೊರಗಡೆ ಇರಬೇಕು. ಓಕೆ, ತಂದೆಗೆ ಆರೋಗ್ಯ ಸಮಸ್ಯೆ ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ ನೆಕ್ಸ್ಟ್ ರವಿಯನ್ನ ನೋಡ್ಬೇಕು. ನಿಜ ಗುರುಗಳೇ. ಕಾರಕನನ್ನ, ರವಿಯನ್ನ ನೋಡಬೇಕು. ರವಿ 12ನೇ ಮನೆಯಲ್ಲಿದ್ದಾನೆ. 3, 6, 12. 3, 6, 12 ಇವರು ಹೊರಗಡೆ ಇರ್ತಾರೆ. 6 ಇಲ್ಲ. 3, ಸರ್, ರವಿ 12, ಲಗ್ನದಲ್ಲೆಲ್ಲ 9. ಇರೋದು? ಆ ಲಗ್ನದಲ್ಲೆಲ್ಲ ರವಿ ರವಿ ಇರೋದು? ರವಿ ಲಗ್ನದಲ್ಲಿ ಇರೋದು. 12ನೇ ಮನೆಯಲ್ಲ, ರವಿ ಲಗ್ನದಲ್ಲೇ ಇರೋದು. ಸೊ ಲಗ್ನದಲ್ಲೇ ಇರ್ಬೇಕಾದ್ರೆ ಹೇಗಾಗುತ್ತೆ ಇವಾಗ? ರವಿ ಲಗ್ನದಲ್ಲಿದ್ದಾನೆ. ರವಿ ಲಗ್ನದಲ್ಲಿ ಯಾವ ನಕ್ಷತ್ರದಲ್ಲಿದ್ದಾನೆ? ಮೃಗಶಿರ. ಮೃಗಶಿರ ನಕ್ಷತ್ರದಲ್ಲಿ ಇದ್ದಾನೆ. ಸೊ ರವಿಯನ್ನ ಯಾರನ್ನ ನೋಡ್ತಾರ? ಲಗ್ನವನ್ನ ಯಾರನ್ನ ನೋಡ್ತಾರ? 9ನೇ ಭಾವನ್ನ ಯಾರನ್ನ ನೋಡ್ತಾರ? ರವಿಯನ್ನ ಯಾರನ್ನ ನೋಡ್ತಾರ? ಇಲ್ಲ ಗುರುಗಳೇ. ಯಾರು ನೋಡ್ತಾ ಇಲ್ಲ. ಯಾರನ್ನ ನೋಡ್ತಿದಾರ ಹೇಳಿ ಯಾರಾದ್ರೂ? ಇಲ್ಲ ಯಾರೋ ಗುರುಗಳೇ. ಒಬ್ಬರೇ ಮಾತಾಡ್ತಿದ್ದಾರೆ. ಉಳಿದವರೆಲ್ಲ ಹೇಳ್ಬೇಕು. ಚಂದ್ರ ನೋಡ್ತಾ ಇಲ್ಲ, ಹಿಂದ್ಗಡೆ ಇಲ್ಲೇ ಇದೆ ಅಂತ ನಿಂದೆ ತಿರ್ಗಿ ನೋಡ್ಬೋದಲ್ವಾ ಚಂದ್ರ? ಆ ನೋಡಲ್ಲ ಅಲ್ವಾ? ಕನ್ಫ್ಯೂಸ್ ಅಲ್ಲಿ ಇದ್ದೀರಲ್ವಾ? ಇಲ್ಲ ಗುರುಗಳೇ, ಇಲ್ಲ ಕನ್ಫ್ಯೂಸ್ ನೋಡ್ತಾ ಅಲ್ಲಿ ಇಲ್ಲ. ಇದ್ರೆ ಸೊ ರಾಹು ಬಂದಿರೋದರಿಂದ
ರಾಹು ಪಾಪಗ್ರಹವಾಗಿರೋದರಿಂದ ತಂದೆ 9ನೇ ಮನೆ ತಂದೆ, ಸೊ ಭಾಗ್ಯ 9ನೇ ಮನೆ ಅಧಿಪತಿ ಅಲ್ಲೇ ಇದ್ದಾನೆ. ಇವಾಗ ಏನ್ ಹೇಳೋದು ನಾವು? ಅಧಿಪತಿ ಅಲ್ಲೇ ಇದ್ದಾನೆ. ಅಧಿಪತಿ ಸ್ವಕ್ಷೇತ್ರದಲ್ಲಿದ್ರೆ ಏನ್ ಹೇಳೋದು ನಾವು? ಆರ್ಯನ್ ಗುರುಗಳೇ ಶುಭ. ಈಗ ಸ್ವಕ್ಷೇತ್ರದಲ್ಲಿದ್ರೆ ಶುಭ. ಸ್ವಕ್ಷೇತ್ರದಲ್ಲಿದ್ರೆ ನಾವು ಯಾವ್ದೋ ಒಂದು ಅವಸ್ಥೆ ಹೇಳಿದ್ವಿ. ನನ್ನ 10 ಅವಸ್ಥೆಗಳನ್ನ ಬರುತ್ತೆ. 10 ಅವಸ್ಥೆಗಳನ್ನ ಬರೆಯುವಾಗ ದಶಾಭುಕ್ತಿಗಳನ್ನ ನೋಡುವಂತ ಸಮಯದಲ್ಲಿ ಅವಸ್ಥೆಗಳನ್ನ ನೋಡಬೇಕು ಅಂತ ಹೇಳಿದೆ. 10 ಅವಸ್ಥೆನಲ್ಲಿ ಸ್ವಕ್ಷೇತ್ರದಲ್ಲಿದ್ದಾಗ ಏನ್ ಅವಸ್ಥೆ ಇರುತ್ತದೋ? ಮುದಿತಾವಸ್ಥೆ ಗುರುಗಳ. ಆ ಮುದಿತಾವಸ್ಥೆ ಇದೆ ಗುರುಗಳ. 29 ಡಿಗ್ರಿ 5 ನಿಮಿಷ ಇದೆ. ಮುದಿತ ಅವಸ್ಥೆಯಲ್ಲಿ ಇದೆಯಾ? ಯಾರು ಕೇಳ್ತಿದ್ದೀರಾ? ಯಾರು ಹೇಳ್ತಿದ್ದೀರಾ ನೀವು? ನಾನು ಯಾರಿಗೆ ಹೇಳ್ತಿದ್ದೀನಿ? ನೀವು ಯಾರಿಗೆ ಹೇಳ್ತಿದ್ದೀರಾ? ರವಿಗೆ ಗುರುಗಳ. ನಾವು ಭಾವವನ್ನ ನೋಡ್ತಾ ಇದೀವಿ. ರಾಹು ಮತ್ತೆ ಶನಿಯನ್ನ ನೋಡ್ತಾ ಇದೀವಿ. ಶನಿ ಸ್ವಕ್ಷೇತ್ರದಲ್ಲಿದ್ದಾನೆ ಅಂತ ಮಾತಾಡ್ತಿದ್ವಿ. ಶನಿ ಸ್ವಕ್ಷೇತ್ರದಲ್ಲಿದ್ದಾಗ ಏನೋ ಒಂದು ದೆಸೆ ನಡೆಯುತ್ತೆ ಅಂತ ಹೇಳಿದೆ. ಏನೋ ಒಂದು 10 ಅವಸ್ಥೆಗಳು ಬರ್ಸದ್ನಾ? ಗುರುಗಳೇ. 10 ಅವಸ್ಥೆನಲ್ಲಿ ಸ್ವಕ್ಷೇತ್ರದಲ್ಲಿದ್ರೆ ಏನ್ ಅವಸ್ಥೆ ಇದೆ? ಓಕೆ, ತುಂಬಾ ಮರ್ತು ಹೋಗ್ಬಿಡ್ತೀರಾ. ಬುಕ್ಕಲ್ಲೂ ಬರ್ಕೊಂಡಿಲ್ಲ ಅಂತ ಕಾಣುತ್ತೆ. ಓಕೆ, ಸೊ ಅವನು ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು ಒಳ್ಳೇದೇನೆ. ಇನ್ನೊಂದು ಇದಕ್ಕೆ ಭಾಗ್ಯಕಾರಕ, ಲಗ್ನಕ್ಕೆ ಭಾಗ್ಯಕಾರಕ. ಸೊ ಹಾಗಾಗಿ ರವಿ ಬಂದು ಲಗ್ನದಲ್ಲೇ ಸ್ಥಿತನಾಗಿ ಮೃಗಶಿರ ನಕ್ಷತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ತಂದೆಗೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ತಂದೆ ಏನಾಗ್ತಾನೆ ಅಂತಂದ್ರೆ ಹೊರಗಡೆ ಹೋಗಿರ್ತಾನೆ. 3 ಮತ್ತೆ 9 ಅಂತ ಹೇಳಿದ್ರೆ ಟ್ರಾವೆಲಿಂಗ್ ಅಲ್ಲಿರ್ತಾನೆ, ಭೀತಿಯಲ್ಲಿರ್ತಾನೆ, ಭಯದಲ್ಲಿರ್ತಾನೆ, ಬೇರೆಯೊಬ್ಬರ ಸಹವಾಸ. ರಾಹು ಅಂದ್ರೆ ಪಾಪಗ್ರಹಗಳ ಸಂಯೋಗದಲ್ಲಿ ಇರ್ತಾನೆ. ಸ್ವಲ್ಪ ಲಾಸ್ ಮಾಡ್ಕೊಂಡಿರ್ತಾನೆ. ಇದೆಲ್ಲ ಮುಂದಕ್ಕೆ ಹೋಗ್ಬೇಡಿ. ಅದಕ್ಕೆ ಮುಂದೆ ಹೋದ್ರೆ ನೀವು ಕನ್ಫ್ಯೂಸ್ ಆಗೋಗ್ಬಿಡ್ತೀರಾ. ನಾನು ಇವಾಗ ತಿರ್ಗಾ ಮುಂದೆ ಹೇಳಿದ್ರೆ ನೀವು ಕನ್ಫ್ಯೂಸ್ ಆಗೋಗ್ಬಿಡ್ತೀರಾ. ಈಗ 1 by 1 ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ಏನ್ ನೋಡ್ಬೇಕು ಅಂತ ಮಾತ್ರ ತಿಳ್ಕೊಳ್ತಾ ಬನ್ನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಬನ್ನಿ. ರಾಹು ದಶೆ ನಡೀತಾ ಇರೋದ್ರಿಂದ ರಾಹು ಎಲ್ಲಿ ಸ್ಥಿತನಾಗಿದ್ದಾನೋ ಲಗ್ನಕ್ಕೆ ಅದು 9ನೇ ಭಾವವಾಗಿರೋದ್ರಿಂದ ಭಾಗ್ಯಸ್ಥಾನ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿ ಆಯ್ತು. ದೇವರ ಅನುಗ್ರಹ ಕಡಿಮೆ ಆಯ್ತು. ತಂದೆ ದೂರದಲ್ಲಿರ್ತಾನೆ, ತಂದೆ ಭ್ರಮೆಯಲ್ಲಿರ್ತಾನೆ ಅಂತ ಹೇಳಬಹುದು. ಓಕೆ, ನಮ್ಮ ಪ್ರಶ್ನೆ ಅದಲ್ಲ. ನಾವಿವಾಗ ಜಾತಕ ಹೆಂಗ್ ರೆಡಿ ಮಾಡಬೇಕು ಅಂತ. ಆಮೇಲೆ ನೆಕ್ಸ್ಟ್ ನಿಮಗೆ ಏನ್ ಬೇಕು? ಇವಾಗ ನಾವ್ ಹೇಳಿದ್ನಲ್ಲ, ಇದು ನಕ್ಷತ್ರ, ರಾಶಿ, ಡಿಗ್ರಿ, ಇದು ಇಂಪಾರ್ಟೆಂಟ್ ಆಗಿ ಬೇಕು ನಿಮಗೆ. ಈ ಒಂದು ಚಾರ್ಟ್ ಬೇಕು. ಲಗ್ನ ಸ್ಫುಟ, ಅದು ಗ್ರಾಸ್ಫುಟ ಅಂತ ಬರ್ದಿರ್ತಾರೆ ಕೆಲವು ಪಂಚಾಂಗದಲ್ಲಿ, ಕೆಲವು ಜಾತಕದಲ್ಲಿ ಗ್ರಾಸ್ಫುಟ ಅಂತ ಬರ್ದಿರ್ತಾರೆ. ಗ್ರಾಸ್ಫುಟ ಅಂದ್ರೆ ಇದೇನೆ, ಏನು ಲಗ್ನ ಯಾವ ರಾಶಿಯಲ್ಲಿದೆ, ಯಾವ ಡಿಗ್ರಿಯಲ್ಲಿದೆ, ಯಾವ ನಕ್ಷತ್ರದಲ್ಲಿದೆ, ಯಾವ ಪಾದದಲ್ಲಿದೆ ಅಂತ ನೋಡ್ಕೊಳ್ಬೇಕು. ಅದಾದ್ಮೇಲೆ ಏನ್ ನೋಡ್ಬೇಕು? ಇದು ಹುಟ್ಟುವಾಗ ಯಾವ ದಶೆ ಇತ್ತು, ಅದಾದ್ಮೇಲೆ ಯಾವ ದಶೆ ಬರ್ತಾ ಇದೆ, ಅದಾದ್ಮೇಲೆ ಯಾವ ದಶೆ ಬರ್ತಾ ಇದೆ ಅಂತ. ರಾಹು ದೇಶ 1997ರವರೆಗೆ ಇದೆ. 97ರಿಂದ 2013ವರೆಗೂ ಗುರು ಮಹಾದೇಶ ನಡೀತಾ ಇರುತ್ತೆ. 2013ರಿಂದ ಮುಗಿದ ಮೇಲೆ ಶನಿ ದಶೆ 2022ರವರೆಗೂ ಶನಿ ದಶೆ ಇರುತ್ತೆ. ಈ ಶನಿ ದಶೆ ಒಳಗಡೆ ಇವಾಗ ನಮ್ಮ ಹತ್ರ ನೋಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ದಶೆ ಒಳಗಡೆ ಯಾವ ಅಂತರ್ದಶೆ ನಡೀತಾ ಇದೆ ಅಂತ ನೋಡಬೇಕು. ಅವಾಗ ಅಂತರ್ದಶೆ ಯಾವ್ದು ನೋಡಬೇಕು? ಇವಾಗ ನಮಗೆ ಒಂದು 4 ವರ್ಷದ ನೋಡಿದಾಗ 2023ರಲ್ಲಿ ಶನಿ ದಶೆ, ಶನಿ ಶುಕ್ರ ಭುಕ್ತಿ ಇತ್ತು. ಅದಾದ ಮೇಲೆ ಶನಿ ದಶೆ ರವಿ ಭುಕ್ತಿ ಇತ್ತು. 2025 ಶನಿ ದಶೆ ಚಂದ್ರ ಭುಕ್ತಿ ಇತ್ತು. 2026ರವರೆಗೆ ಶನಿ ದಶೆ ಕುಜ ಭುಕ್ತಿ ಇತ್ತು. ಹಾಗಾದ್ರೆ ಇವಾಗ ನಾವು ಇದಕ್ಕೆ ಕನ್ಕ್ಲೂಷನ್ಗೆ ಬರಬೇಕು. ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಏನಿದೆ? ಶನಿ ದಶೆ ಕುಜ ಭುಕ್ತಿ ನಡೀತಾ ಇದೆ. ಅವಾಗ ಶನಿ ಯಾರು, ಕುಜ ಯಾರು?
ಅವ್ರು ಯಾರ್ಯಾರು ಅಂತ ನೋಡಬೇಕು. ಶನಿ ಯಾರು? ಮೊದಲೇ ಹೇಳಿದೀವಿ, ಅವನು 9ನೇ ಅಧಿಪತಿ. 9 ಮತ್ತು 10ನೇ ಅಧಿಪತಿ. ಯೋಗಕಾರಕ, ಇದೆಲ್ಲ ನಿಮಗೆ ಬರ್ಬೇಕು. ಯೋಗಕಾರಕನೂ ಅವನೇ, ಭಾಗ್ಯಾಧಿಪತಿನೂ ಅವನೇ, ಭಾಗ್ಯಾಧಿಪತಿನೂ ಅವನೇ. ಆಮೇಲೆ ಇನ್ನೇನು? ಯೋಗಕಾರಕನೂ ಅವನೇ. ಇದೆಲ್ಲ ಒಂದು ಫ್ಯಾಕ್ಟರ್ ಆಯ್ತು. ಓಕೆ, ಶನಿ ಇವಾಗ ಒಳ್ಳೆಯನ ಕೆಟ್ಟನ ಇವರಿಗೆ? ಏನು? ಶನಿ ದೇಶ ಒಳ್ಳೇದ ಕೆಟ್ಟದ ಅಂತ ನೋಡಬೇಕು. ಅವಾಗ ನಿಮಗೆ ಏನೇನ್ ಬೇಕು? ನಿಮಗೆ ಫ್ಯಾಕ್ಟರ್ಗಳು ಏನೇನ್ ಬೇಕು? ಶನಿ ಪಾಪಗ್ರಹ, ಶನಿ ಈ ಲಗ್ನಕ್ಕೆ ಏನಾಗಿದ್ದಾನೆ, ಶನಿ ಈ ಲಗ್ನಕ್ಕೆ ಏನಾಗಿದ್ದಾನೆ, ಶನಿ ರೇಖೆ ನಡೀತಾ ಇದೆ, ಶನಿ ಈ ಲಗ್ನಕ್ಕೆ ಏನಾಗಬೇಕು ಅವನು, ಫಸ್ಟ್ ಆ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಶನಿ ಶುಕ್ರನಿಗೆ ಫ್ರೆಂಡು, ಶನಿ ಸ್ವಕ್ಷೇತ್ರದಲ್ಲಿ ಇದ್ದಾನೆ, ಶನಿ 9ನೇ ಮನೆಯಲ್ಲಿ ಭಾಗ್ಯದ. ಏನದು ಮಂಜುನಾಥ್? ನಾನ್ ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬೇಡಿ. ಇಲ್ಲ, ನೀವು ಮಾತಾಡಿ. ಏನ್ ಬೇಕು? ಯೋಗಕಾರಕ ಅಂತ ನಾನು ಹೇಳ್ತಾ ಇದ್ದೀನಿ ತಾನೆ. ನಿಮ್ದು ಇದು ಬೇರೆ ಸರಿ ಇಲ್ಲ, ಏನದು ನೆಟ್ವರ್ಕ್ ಬೇರೆ ಸರಿ ಇಲ್ಲ. ಅರ್ಧ ಕೇಳಿ ಅರ್ಧ ಬರ್ತಾ ಇತ್ತು ಆಚೆ. ಗುಣಚಾರ ಕಾಣ್ತದೆ. ಕ್ಲಿಯರ್ ಆಗಿ ಇಲ್ಲಿ ನೆಟ್ ಇಲ್ಲ, ನಿಮ್ದು ನೆಟ್ವರ್ಕ್ ಸರಿ ಇಲ್ಲ. ಯೋಗಕಾರಕ ಇವಾಗ ನಾವು ಎಷ್ಟು ಒಳ್ಳೇದು ಮಾಡಬಹುದು, ಎಷ್ಟು ಕೆಟ್ಟದ್ ಮಾಡಬಹುದು ಅನ್ನೋದನ್ನ ಸ್ವಲ್ಪ ಅನಲೈಸಿಸ್ ಮಾಡ್ಬೇಕು. ಅವಾಗ ಒಂದು ಸ್ವಕ್ಷೇತ್ರ ಅಂತಕ್ಕಂಥದ್ದು ಒಳ್ಳೆ ಅವಸ್ಥೆ, ಎರಡನೇದು ಅವನ ಯೋಗಕಾರಕ ಒಳ್ಳೆ ಅವಸ್ಥೆ, ಮೂರನೇದು ಶುಕ್ರನಿಗೆ ಸ್ನೇಹಿತ, ತುಂಬಾ ಸ್ನೇಹಿತ, ಒಳ್ಳೆಯದು. ಮತ್ತೆ ಅವನು 9 ಮತ್ತು 10ನೇ ಅಧಿಪತಿ, 9 ಮತ್ತು 10ನೇ ಅಧಿಪತಿ. ಅವಾಗ ಲಕ್ಷ್ಮೀ ಇದು ನಾರಾಯಣ ಯೋಗ ತರ. ಅದು 9 ಅನ್ನೋದು ಲಕ್ಷ್ಮಿ, 10 ಅನ್ನೋದು ನಾರಾಯಣ, ಲಕ್ಷ್ಮೀ ನಾರಾಯಣ ಯೋಗ. ಅದು ಈ 4 ಫ್ಯಾಕ್ಟ್ರಿಗಳನ್ನ ನೋಡಿದಾಗ, ಒಂದು ರೌಂಡ್ ಅಲ್ಲಿ ನೋಡಿದಾಗ, ನಿಮಗೆ ಮೇಲ್ನೋಟಕ್ಕೆ ನೋಡಿದಾಗ ಶನಿ ಒಳ್ಳೆಯ ಫಲವನ್ನ ಕೊಡ್ತಾನೆ. ಅವಾಗ ನೀವು ಅವರಿಗೆ ಏನ್ ಹೇಳ್ಬೋದು? ನಿಮ್ಮ ಮನಸ್ಸಲ್ಲಿ ಏನ್ ಬರಬಹುದು? ಶನಿ ದೇಶ ಇವರಿಗೆ ಒಳ್ಳೆಯದನ್ನ ಉಂಟು ಮಾಡುತ್ತದೆ. ಒಂದು ಫ್ಯಾಕ್ಟ್ರಿ ಬಂದ್ಬಿಡುತ್ತೆ. ಹಾಗಾದ್ರೆ ಪೂರ್ತಿ ಅವನು ಒಳ್ಳೇದು ಮಾಡ್ತಾನ? ಇಲ್ಲ. ಓಕೆ, ಈಗ ಅವನನ್ನ ಇದು ನೆಗೆಟಿವ್ ಆಗಿ ನೋಡಿದಾಗ ಏನೇನು ನೋಡಬಹುದು? ಅವಾಗ ಪಾಪಗ್ರಹಗಳ ದೃಷ್ಟಿ ಇದೆಯಾ, ಪಾಪಗ್ರಹಗಳ ದೃಷ್ಟಿ ಇದೆಯಾ ಅಂತ ನೋಡಬೇಕು ಫಸ್ಟ್. ಅಂದ್ರೆ ಪಾಪಗ್ರಹಗಳು ಅಥವಾ ಶುಭಗ್ರಹಗಳು ದೃಷ್ಟಿ ಇದೆಯಾ ನೋಡಬೇಕು. ದೃಷ್ಟಿ ಇದೆಯಾ ಯಾವ್ದನ? ಇಲ್ಲ, ಪಾಪಗ್ರಹಗಳ ದೃಷ್ಟಿ ಇಲ್ಲ. ಪಾಪಗ್ರಹಗಳ ಯುತಿ ಇದೆಯಾ? ರಾವಿನ ಜೊತೆ ಸಂಯೋಗವಾಗ್ತಾ ಇದ್ದಾನೆ, ಅಷ್ಟು ಬಿಟ್ರೆ ಬೇರೆ ಯಾವ ದೃಷ್ಟಿಗಳು ಇಲ್ಲ. ಬೇರೆ ಇನ್ನೇನ್ ನೋಡ್ಬೇಕು? ಇನ್ನೇನ್ ನೋಡ್ಬೋದು ನಾವು? ಇನ್ನೇನ್ ನೋಡ್ಬೋದು? ಇವಾಗ ಹೇಳ್ಬೇಕು. ಆವಾಗ್ಲೇ ಹೇಳಿದ್ರಲ್ಲ ನೀವು. ಏನ್ ಹೇಳಿದ್ರಿ ಮಂಜುನಾಥ್? ಅವಾಗ್ಲೇ ಒಂದು ಅವಸ್ಥೆ ಹೇಳಿದ್ರಿ. ಇಲ್ಲಿ ಹೇಳ್ಬೇಕು. ಇಲ್ಲಿ ಏನ್ ಅವಸ್ಥೆ? ಬಾಲಾವಸ್ಥೆನಲ್ಲಿದ್ದಾರೆ ನೋಡಿ. ಇಷ್ಟೆಲ್ಲ ನಾವ್ ಏನ್ ಮಾಡಿದ್ವಿ? ಕಂಡಿಡ್ಕೊಂಬಂದ್ವಿ. ಎಲ್ಲ ಒಂದು ಕಡೆಯಿಂದ ಕಂಡಿಡ್ಕೊಂಬಂದ್ವಿ. ಎಸ್, ಚೆನ್ನಾಗಿದ್ದಾನೆ ಅಂತೀವಿ. ಬಾಲಾವಸ್ಥೆಯಲ್ಲಿದ್ದಾನೆ. ಅವಾಗ ಅವನು ಏನ್ ಮಾಡಬಹುದು? ಕೊಡ್ತೀನಿ ಆದ್ರೆ ಕೊಡಲ್ಲ ಅಂತ. ಯಾವ್ದೊಂದು ಪಿಕ್ಚರ್ ಅಲ್ಲಿ ನಾನು ಹೇಳ್ತಾನಲ್ಲ, ಕಾಮಿಡಿಯಲ್ಲಿ ವಡಿವೇಲ್, ವரும் ಹಣ ವರಾದು ಅಂತಾನಲ್ಲ, ಹಂಗೆ ಕೊಡ್ತೀನಿ ಆದ್ರೆ ಅಷ್ಟು ಕೊಡಲ್ಲ. ಯಾಕೆ? ನಾನು ಬಾಲ್ಯ ಅವಸ್ಥೆಯಲ್ಲಿದ್ದೇನೆ, ಬಾಲಕನಾಗಿರೋದರಿಂದ. ನಿನಗೆ 9ನೇ ಭಾವ ಅಂತಕ್ಕಂಥದ್ದು ಏನು? ಭಾಗ್ಯವನ್ನ ಕೊಡಬೇಕು, ಪುಣ್ಯವನ್ನು ಕೊಡಬೇಕು, ಎಲ್ಲಾ ವಿಧವಾದ ದೇವರ ಅನುಕೂಲಗಳನ್ನು ಕೊಡಬೇಕು, ತೀರ್ಥಯಾತ್ರೆಗೆ ಹೋಗೋದು, ಗೌರವ ಕೊಡೋದು ಎಲ್ಲ ಕೊಡಬೇಕು. ಆದರೆ ಕೊಡಲ್ಲ. ತೋರಿಸ್ತೀನಿ ಅಷ್ಟೇ, ನಿನಗೆ ಕೊಡಲ್ಲ. ಅರ್ಥ ಆಗ್ತಿದೆಯಾ ಯಾರೇ ನನ್ನ ಪಾಯಿಂಟು? ಅರ್ಥ ಆಗ್ತಿದೆ ಗುರುಗಳೇ, ಅರ್ಥ ಆಗಿದೆ. ಯಾರಿಗ ಅರ್ಥವಾಗಿಲ್ಲ?
ನೋಡಿ, ನಾವು ಕನ್ಕ್ಲೂಸ್ ಮಾಡ್ಕೊಂಡ್ ಬಂದ್ವಿ, ಒಂದು ಸ್ಟೇಟ್ಮೆಂಟ್ ಅನ್ನ ತೀರ್ಮಾನ ಮಾಡ್ಕೊಂಡ್ ಬಂದ್ವಿ, ಒಳ್ಳೇದು ಒಳ್ಳೇದು ಅಂತ. ಆದ್ರೆ ಅವನ ಕೈ ಕೊಡಕ್ಕಾಗತ್ತಾ? ನರೇಂದ್ರ ಮೋದಿ ಒಳ್ಳೆಯವರು ಅಂತ ಕನ್ಕ್ಲೂಸ್ ಮಾಡ್ಕೊಂಡ್ ಬಂದ್ವಿ, ಆದ್ರೆ ಅವ್ರ ಕೈಗೆ ಮಾಡಕ್ ಆಗತ್ತಾ? ಅವ್ರು ಸುತ್ತ ಇರ್ತಕ್ಕಂಥ ಜನ ಮಾಡಕ್ ಬಿಡ್ತಾರಾ ಇಲ್ವಾ ಅಂತ ನೋಡ್ತೀವಲ್ವಾ ಈಗ ಜನರಲ್ ಆಗಿ. ಅದೇ ಕಾನ್ಸೆಪ್ಟೇ ಇಲ್ಲಿ. ಎಲ್ಲಾ ಕಡೆ ಆಂಗಲ್ ಅಲ್ಲಿ ನೋಡ್ಕೊಂಡ್ ಬಂದ್ವಿ, ಎಸ್ ಕೊಡ್ತಾನೆ ಸಕ್ಸಸ್ ಅಂತ. ಏನಾಯ್ತು ಅವನಿಗೆ? ಬಾಲ್ಯಾವಸ್ಥೆಯಲ್ಲಿರೋದ್ರಿಂದ ಅಷ್ಟೊಂದು ಕೊಡಕ್ಕಾಗಲ್ಲ, ತೋರಿಸ್ತೀನಿ ಬೇಕಾದ್ರೆ ನಿನಗೆ ಕೊಡಕ್ಕಾಗಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಹೇಳ್ದ. ಹಾಗಾದ್ರೆ ಹಾಗೆ ಇರುತ್ತಾ ಸ್ವಾಮಿ ನಮಗೆ? ಹಂಗಾರೆ 30 ವರ್ಷ ನಮ್ಗೇನು ಸಿಕ್ಕಲ್ಲ ಅಂದ್ರೆ, ಬೇರೆ ಭುಕ್ತಿಗಳು ಬಂದಾಗ ಅವರಿಗೆ ಇವನು ಸಪೋರ್ಟ್ ಮಾಡ್ತಾನೆ, ಬೇರೆಯವರು ಬಂದಾಗ ಇವನ್ ಜೊತೆ ಸೇರ್ಕೊಂಡಾಗ ಸಪೋರ್ಟ್ ಮಾಡ್ತಾನೆ. ಇವನಿಗೆ ಸ್ನೇಹಿತರಾಗಿರ್ತಕ್ಕಂಥವ್ರು ಗುರುನೋ ಅಥವಾ ಬುಧನೋ ಶುಕ್ರನೋ ರಾಹುನೋ ಕೇತುನೋ ಯಾರಾದ್ರೂ ಚೆನ್ನಾಗಿರತಕ್ಕಂಥ 5ನೇ ಮನೆ ಅಧಿಪತಿ 9ನೇ ಮನೆ ಅಧಿಪತಿನೋ ಯಾರಾದ್ರೂ ಬಂದಾಗ ಇವನು ಆಕ್ಟಿವೇಟ್ ಆಗ್ತಾನೆ, ಭಾಗ್ಯವನ್ನ ಕೊಡ್ತಾನೆ. ಈಗಿಲ್ಲಿ ನೀವು ತಂದೆ ಅನ್ನೋದಕ್ಕಿಂತ ಬದಲಾಗಿ ಲಗ್ನಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ಏನ್ ಹೇಳಬೇಕು? 9ನೇ ಭಾವ ಅಂತಕ್ಕಂಥದ್ದು ಹೊರದೇಶ, ಆಕ್ಚುಲಿ ಎಜುಕೇಶನು, ಹೈಯರ್ ಎಜುಕೇಶನು, ಹೊರದೇಶಕ್ಕೆ ಹೋಗ್ತಕ್ಕಂಥದ್ದು. ಇವರು ಇಲ್ಲಿರೋದಕ್ಕಿಂತ ಬದಲಾಗಿ ಹೊರದೇಶದಲ್ಲಿದ್ದರೆ ಒಳ್ಳೆಯ ಫಲವನ್ನ ಕೊಡ್ತಾನೆ. ಈಗ ರಾಹು ಅಲ್ಲಿ ಒಳಗಡೆ ಇದ್ದಾನೆ, ಸೊ ರಾಹು ಅಂದ್ರೆ ಹೊರದೇಶ, ಇವರು ಹೊರದೇಶದಲ್ಲಿದ್ರೆ ಒಳ್ಳೆಯದು. ಅವ್ರು ಇರೋದು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅರ್ಥವಾಯ್ತಾ? ಯಾರಿಗ ಅರ್ಥವಾಗಿಲ್ಲಪ್ಪ? ಆಯ್ತು.